ದಯವಿಟ್ಟು ಎಲ್ಲ ವೇದಿಕೆ ಮೇಲಿದ್ದಂಥ ಆದಿಜಾಮ ಯುವ ಬ್ರಿಗೇಡ್ನ ಎಲ್ಲ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳು. ನಾನೇನು ಹೆಚ್ಚು ಟೈಮ್ ತಗೊಂಬಲ್ಲ, ನನಗೇನು ಭಾಷಣ ಮಾಡಕ್ಕೆ ಬರಲ್ಲ. ಸೊ ಇದ್ದಂಗೆ ಮಾತಾಡೋ ನಾನಷ್ಟೇ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಇದು ಏನು ಕಾರ್ಯಕ್ರಮ ಅದ, ಏನು ವೇದಿಕೆ ಅದ ಅದನ್ನು ಬಿಡೋದು, ಬೇರೆ ಮಾತಾಡೋದು. ಈ ರೀತಿಯಾಗಿ ಸತತ 30 ವರ್ಷ ನೀವು ಹೋರಾಟ ಮಾಡಿದ್ರು ಸದಾಶಿವ ಆಯೋಗ ಏನು ಮುಟ್ಟಿದವು. ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೋಬೇಕು, ಮೊಟ್ಟ ಮೊದಲನೇದಾಗಿ ನಮ್ಮ ಹತ್ರ ತಾಳ್ಮೆ ಅನ್ನೋದಿರ್ಬೇಕು. ಎದುರಿನವನಿಗೆ ತಾಳ್ಮೆ ನಾವು ಪರೀಕ್ಷೆ ಮಾಡಬಾರ್ದು. ನಾವು ಆಡುವಂತ ಮಾತಿನಲ್ಲಿ ಒಂದು ಅರ್ಥ ಇರಬೇಕು. ನಮ್ಮ ಜೀವನ ಚರಿತ್ರೆ ಹೇಳೋದಲ್ಲ, ನಾವು ಹೋಗಿದ್ದು ಹೇಳೋದಲ್ಲ, ಅದಕ್ಕೆ ಬಹಳಷ್ಟು ವೇದಿಕೆಗಳದಾವ. ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಆದಿಜಾಮ ಯುವ ಬ್ರಿಗೇಡ್ ಸುಮಾರು ಒಂದು 6-7 ತಿಂಗಳ ಮುಂಚೆ ಹಿಂದೆ ಇವರು ನಮ್ದು ವಿಶ್ವನಾಥ್ ಸರ್ ನನ್ನ ಜೊತೆ ಆನಂದಪ್ಪ ಸರ್ ಅವರು ಲೈನ್ ಅನ್ನು ತಗೊಂಡು ನಾನು ಅವ್ರಿಗೆ ಹೇಳಿದೆ, ಸಾವಿರಾರು ಸಂಘಟನೆಗಳದಾವ, ಮತ್ತೆ ನೀವ್ಯಾಕೆ ಮಾಡ್ಲಕತ್ತೀರಿ ಸರ್ ಅಂತ ನಾನು ಕೇಳದವ್ರಿಗೆ. ಇಲ್ಲ ಸರ್, ನಾನು ಬೇರೆ ತಾಡ್ಸಿ ಇಟ್ಕೊಂಡಿದ್ದೀನಿ, ಏನೋ ಮಾಡ್ಬೇಕಂತೇಳಿ ಹೊಂಟೀನಿ ಅಂತಂದ್ರು. ಬಂಧುಗಳೇ, ಆಲ್ಮೋಸ್ಟ್ ಆಗಿ ಬೆಂಗಳೂರಾಗ 1 ಲಕ್ಷ ಜನ ಇದ್ದಿರ್ಬೋದು ಮಾದಿಗರು ನನ್ನ ತಿಳಿದ ಪ್ರಕಾರ. ನೀವು ಆದಿ ದ್ರಾವಿಡ, ಆದಿ ಕರ್ನಾಟಕ ಅದು ಸೆಕೆಂಡ್ರಿ ಇರಲಿ, 1 ಲಕ್ಷ ಜನ ಇರಬಹುದು. ಇಲ್ಲಿ ತನಕ ಎಷ್ಟೇ ಸದಾಶಿವ ಆಯೋಗ ಹೋರಾಟಗಳಾಗ್ಯಾವ, ಬೆಂಗಳೂರಲ್ಲಿ 5,000 ಜನ ಬಂದಿಲ್ಲ. ಅವ್ರು ಯಾರು ಉತ್ತರ ಕರ್ನಾಟಕದಲ್ಲಿ ಅಂಪಡಿ ಇರ್ತಾರ, ಅಂಗುಟ ಚಾಪ್ ಇರ್ತಾರ ಅಂತೇಳಿ ಬಹಳ ಹುಷಾರಿ ಇರ್ತಾರ ಅವರು. ಇಲ್ಲಿ ತನಕ ಹೋರಾಟಗಳು ಮುನ್ನಡೆಸ್ಕೊಂಡು ಬಂದವರು, ಸಂಘಟನೆ ಮುನ್ನಡೆಸ್ಕೊಂಡು ಬಂದವರು ಉತ್ತರ ಕರ್ನಾಟಕ ಅಂತೇಳಿ ನೆನಪಬೇಕು. ಎಲ್ಲಿ ನಡೆದ ಸಮಾಜ 28 ಜನ ಇದ್ದಂತ MLA ಕೇವಲ 5 ಜನ MLA ಅದಾರ. ನಾವು ಅಷ್ಟು ಮಂದಿ ಸೇಮ್ ಅನ್ಸ್ಬೇಕು. ಯಾಕ ಒಬ್ಬರ ಕಂಡ್ರಿಗೆ ಒಬ್ಬರಿಗೆ ಆಗಲ್ಲ. ಹಳ್ಳಿಗೊಂದು, ಸಂಧಿಗೊಂದು, ಗಲ್ಲಿಗೊಂದು, ನಗರಕ್ಕೊಂದು ರಾಜ್ಯಾಧ್ಯಕ್ಷರಾಗಿದ್ದೀವಿ. ಒಂದು ಕವರಿಂಗ್ ಲೆಟರ್ ಬರಲಿಕ್ಕೆ ಬರಲ್ಲ. ಬಾಬಾ ಸಾಹೇಬ್ರ ಏನಿದೆ ಶಿಕ್ಷಣ ಸಂಘಟನೆ ಹೋರಾಟ, ನಾವೇನ್ ಮಾಡ್ತಾ ಇದ್ದೀವಿ, ಹಿಂದೆ ಕೊಟ್ಟಿವಿ, ಹೋರಾಟ ಮಾಡಕ್ ಹೊಂಟೀವಿ. ಅದು ಬಂದ ತಕ್ಷಣ ಜನ ಇಲ್ಲ, ಕರಿ ಜನ ಕರೀರಿ. ಅದಾದ್ಮೇಲೆ ಕವರಿಂಗ್ ಲೆಟರ್ ಬರಲಿಕ್ಕೆ ಬರೋದು. ಈಗ ನೋಡ್ರಿ, ಯಾರಿಗಾರ ನೋಡ್ರಿ ಬರೀರಿ ಒಂದು ಲೆಟರ್, ಏನು ಬರೀಬೇಕು? ಬಂಧುಗಳೇ, ನಾವು ಮಾಡುವಂತ ಕೆಲಸ, ನಾವು ಮಾಡುವಂತ ಹೋರಾಟ ಅರ್ಥಪೂರ್ಣವಾಗಿರ್ಬೇಕು. ನಾನು 2016 ತನಕ ನಮ್ಮ ಆದಿಗಂತ ಯಾರಿಗೂ ಗುರುತಿಸ್ಕೊಂಡಿಲ್ಲ. ನಾನು 18-19 ವರ್ಷದಿಂದ ನನ್ನ ಸಂಸ್ಥೆ, ನನ್ನ ಯುವಶಕ್ತಿ ಸಂಸ್ಥೆ ಅಂತೇಳಿ ಯಾರಿಗಾದ್ರೂ ನನ್ನ ಹೆಸರು ಗುರುತಿರೋದು MG ಪ್ರಶಾಂತ್ ಒಳಗಂಡಿ ಅಂತೇಳಿ. ಆ ಸಂಸ್ಥೆ ಅಡಿದಾಗ ನಾನು ಕೆಲಸ ಮಾಡ್ತಾ ಲಕ್ಷಾಂತರ ಜನರಿಗೆ ತರಬೇತಿ ನೀಡಿದ್ದೇನೆ. ನಾನು ಸಮಾಜ ಅಂತ ನೋಡಿದವಾಗ ಲಕ್ಷಾಂತರ ಜನರಿಗೆ ತರಬೇತಿ ನೀಡಿದ್ದೀನಿ, ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡಿಸಿದ್ದೀನಿ. ಕೆಲಸ ಕೊಡಿಸಿದ್ದೀನಿ. ಬಟ್ ಆದ್ರೆ ಯಾವಾಗ ನಾನು 2016 ಹುಬ್ಬಳ್ಳಿ ಸಮಾವೇಶ ಆಯ್ತು, ಹುಬ್ಬಳ್ಳಿ ಸಮಾವೇಶ ಜನ ನೋಡ್ಕೊಂಡ ನಮ್ಮ ಸಮಾಜ ಇಷ್ಟಲ್ಲ ಅಂತೇಳಿ ಈ ಕಡೆ ಬಂದು ಕೆಲವೇ ದಿವಸ ಅವಾಗೆಲ್ಲ ಡಿಸ್ಕಸ್ ಮಾಡೋದು, ಆದಿ ದ್ರಾವಿಡ, ಆದಿ ಕರ್ನಾಟಕ. ನಾನು 2016 ಅದಕ್ಕೆ ಸ್ಟಡಿ ಮಾಡ್ದೆ. ನಾನು ಸ್ಟಡಿ ಮಾಡ್ಕೊಂಡು ಅವಾಗ ಹೇಳ್ದೆ, ಕೆಲವರಿಗೆಲ್ಲ ಹೇಳದ ಇದು ಬಹಳ ಕಠಿಣ ಅದ, ಅವ್ರು ಯಾರು ಏನೆಲ್ಲ ಕತ್ತಾರ ಅಲ್ಲಿ ಇರ್ತಾರೆ, ಸುಮ್ಮನೆ ಸೈಲೆಂಟ್ ಆದಿವಿ. ಸೈಲೆಂಟ್ ಆದ್ಮೇಲೆ ಕೊನೆಗೆ ನಾನೇ ಒಬ್ಬವ. ಯಾಕಂತಂದ್ರೆ ಈಗ ಇವ್ರಿಗೆ ವಿಶ್ವನಾಥ್ ಸರಿಗೂ ಇದು ಅನುಭವ ಆಗ್ಬೇಕು. ನಾನು ಈಗ ಒಂದು ಗ್ರೂಪ್ನಾಗ ಹಾಕಿ ನೋಡ್ರಿ, 2018 ಇವ್ರ ತಾಡ್ಸಿ ಹೇಳಿದ್ರು ಅವ್ರ ಅಭಿಪ್ರಾಯಗಳು ಏನ್ ಮಾಡ್ಬೇಕಲ್ಲತ್ತಾರ ಅಂತೇಳಿ 2018 ನಾನು ಮಾಡ್ದ. ಏನ್ ಮಾಡ್ದ, ಎಲ್ಲ ಜನ ಅಷ್ಟದ ಇಷ್ಟದ ಅಂತ ಹೇಳಕತ್ತಾರ. ಬಟ್ ಪರಿಪೂರ್ಣ ಜನಸಂಖ್ಯೆ ಎಷ್ಟು ಅಂತ ಯಾರಿಗೂ ಇಲ್ಲ. ನಾವೇ ಒಂದು ಜನಸಂಖ್ಯೆ ಎಷ್ಟದ ನಾವು ತಿಳ್ಕೋಬೇಕು. ವಿದ್ಯಾವಂತರು ಎಷ್ಟು ಅದಾರ, ಆಸ್ತಿ ಎಷ್ಟದ, ಎಷ್ಟು ಕಲ್ತಾರ ತಿಳ್ಕೋಬೇಕು. ಅಲ್ಲಿ ಏನೇನು ಬರ್ತೀವಿ ಅದು ನೋಡ್ಬೇಕು. ನಮ್ಮ ಹೋರಾಟಗಳು ಯಾಕೆ ಫೇಲ್ ಆಗ್ಲಕತ್ತಾವ, ಸಾವಿರಾರು ಜನ ಲೀಡರ್ಸ್ ಆಗ್ಲಕತ್ತಾರ. ಯಾರ ಬಂದು ಒಂದು ಏನಂತಾರ ಗಡಸ್ತಾನ ಅನ್ನೋದಿಲ್ಲ, ಗಡಸ್ತಾನ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದಿಲ್ಲ. ಸುಮ್ಮನೆ ಬೆಳಗ್ಗೆ ಹಾಕೊಂಬಂದು ನಾನು ಲೀಡರ್ ಆಗೋದು, ಒಂದು ಸಂಘ ಕಟ್ಕೊಂಬ. ಈ ರೀತಿಯಾಗಿ ಏನಂದ್ರೆ ಮಾದಿಗ ಸಮಾಜ ಹದಗೆಟ್ಟು ಹೈದರಾಬಾದಿ ಮಾಡಿಬಿಟ್ಟ. 70 ಲಕ್ಷ ಜನ
ಹೇಳ್ತೀವಿ ನಾವು. ಒಂದು ಫ್ರೀಡಮ್ ಪಾರ್ಕ್ದಾಗ ಬಹಳ ಮಕ್ಕಳ ಜನನೇ ಕಾಣಿಸ್ತದೆ. 15-20 ಸಾವಿರ ಜನ ಮಕ್ಕಳೇ ಕಾಣಿಸ್ತದ. 15-20 ಸಾವಿರ 50 ಸಾವಿರ ಎಂದು ದಾಟಿಲ್ಲ. ವಿಚಾರ ಮಾಡ್ಬೇಕು. ಸುಮ್ಮನೆ ಇದು ಕುಂತು ನಾವು ಅದು ಮಾಡ್ಬೇಕು, ಹೋರಾಟ ಮಾಡ್ಬೇಕು, ಚೀರಾಟ ಮಾಡ್ಬೇಕು, ನಮ್ಗೆ ಸದಾಶಿವ ಆಗ್ಬೇಕು. ಅರೆ ಬಾಬಾ ಅವ್ರು ಹೇಳಿದ್ರು ಸರ್, ಒಂದು ಸರ್ಕಾರದಿಂದ ನಿಮ್ಗೆ ಅಧ್ಯಕ್ಷ ನೇಮಕ ಮಾಡ್ಬೇಕಂತೇಳಿ. ನಾನು 2004 ಬಂದಿದ್ದೆ. ನಾನು ಅದು ಒಕ್ಕಲಿಗೆ ಒಂದು ಇರ್ತದಲ್ಲ ಗಾಂಧಿನಗರದ ಬೋರ್ಡ್ ನೋಡಿದ್ ನಾನು. ಮತ್ತೊಂದು ಯಾವುದೋ ಸಮಾಜ ನೋಡ್ದ. ಯಾವುದೇ ಸಮಾಜ ಇಲ್ಲಿ ತನಕ ನೀವು ಹೊಲೆ ಮಾದೊಟ್ಟು ಯಾರು ಹೋರಾಟ ಮಾಡಿಲ್ಲ, ಅವರಿಗೆಲ್ಲ ಸಿಕ್ಕವು. ನೀವಿಟ್ಟು ಹೋರಾಟ ಮಾಡಿದವ್ರನ್ನ ಯಾಕೆ ಸಿಗ್ಲಕತ್ತಿಲ್ಲ? ನಿಮ್ಮಲ್ಲಿ ಏಕತೆ ಅನ್ನೋದಿಲ್ಲ. ರಾಜಕೀಯ ಒಕ್ಕೆ ಎಲ್ಲ ಅದ ಬಕೆಟ್ ಹಿಡಿಯ ರಾಜಕೀಯ. ಇವ್ರೇನ್ ಘನತೆ ವ್ಯಕ್ತ ಮಂತ್ರಿಗಳಾದಾರ, ಮಾಜಿ ಮಂತ್ರಿಗಳಾದಾರ, MLA ಯಾಕೆ MLA ಕುಂಡಿ ತಾಗ್ಲಕತ್ತಂದ್ರೆ ಬಕೆಟ್ ಹಿಡಿಲಿಕತ್ತಾರ, ಅವ್ರ ಮಕ್ಕಳು ಕುಂಡಿ ತೊಡಿಲತ್ತಾರ. ಇವ್ರಿಗೆ ಮಾತಾಡಕ್ ತಾಕತ್ತಿಲ್ಲ. ನಾವಿದ ಕುಂತೆಲ್ಲ ಏನದಂದ್ರೆ ಸದಾಶಿವ ಆಗ್ಬೇಕು. ಕೆಲವರು ಅನಾಗರಿಕತೆ ಅಂತಾರ, ಕೆಲವರು ಒಳ್ಳೇದಿಲ್ಲ ಅಂತಾರೆ, ಕೆಟ್ಟದ ಏನೋ ಅನ್ನಕತ್ತಾರ. ಪರವಾಗಿಲ್ಲ. ಒಂದು ದೊಡ್ಡ ಸಮಾಜದ ಹೇಳಿದ್ರು ಸರ್, ಸಿದ್ದರಾಮಯ್ಯ ಹೇಳೋದನ್ನು ಮಾದರಿದೇನು ಅನ್ಸೋಗ್ತಿದೆ. ಅವನಿಗೆ ಅರಿವಾಗಿ ಅನ್ಸೋತಾನ ಅಂತೇಳಿ ಇದೇ ಹುಬ್ಬಳ್ಳಿದಾಗ ಹೇಳೋದನ್ನ ನೋಡ ಮಾಡಾರ ಅಂತೇಳಿ. RV ಅಪರಾಧಿ ಮಿನಿಸ್ಟರ್ ಆಗ್ಬಿಟ್ಟು ಸಾಕು, ಮುಗಿದಾಯ್ತು. ಇವ್ರು ಯಾರ್ಯಾರು ಮುಂದೆ ಹೋರಾಟ ಮಾಡ್ಬೇಕಂತೇಳಿ ಮುಂದಾಳ ತೋರಿಸ್ಕೊತಾರ. ಅವ್ರಿಗೆ ಒಂದು ಪಟ್ಟಣ ಮುಗ್ದಾಯ್ತು, ಸಮಾಜ ಅಂತ ಹಾಳಾಗೋಗಿದೆ. ದಯವಿಟ್ಟು ಬಂಧುಗಳೇ, ನಿಮ್ಗೆಲ್ಲರಿಗೂ ಒಂದು ಹೇಳ್ತೀನಿ, ನಿಮ್ಗೆ ಯಾರು ಏನು ಹೆಲ್ಪ್ ಮಾಡಲ್ಲ. ಇದು ಸತ್ಯ ಮಾತು ಇಟ್ಕೊಳ್ಳಿ. ನೀವೇನಿದ್ರಿ ನಿಮ್ಮದು ನೀವು ಬಾಬಾ ಸಾಹೇಬ್ ಸ್ವಯಂ ಪ್ರಕಾಶಿತರಾಗ್ರಿ ಅಂತ ಹೇಳ್ಯಾರ. ನಿಮ್ಮ ಮನೆಗೆ ನೀವೇ ನೋಡ್ಕೋಬೇಕಷ್ಟೇ. ನಿಮ್ಮ ಮಕ್ಕಳಿಗೆ ನೀವು ಓದಿಸ್ಬೇಕು. ನಿಮ್ದು ನೀವೇನು ಕುಡಿದ ಚಟ ಸರ್ ಹೇಳುದು ಅವ್ರು ಏನ್ ಮಾಡಲ್ಲ ಅಂತೇಳಿ. ನೀವು ಕುಡಿಯಾಕ ನಿಮ್ಮಲ್ಲಿ ಏನ್ ಬಿತ್ತು ಅಂತ ತಿಳ್ಕೊ. ಎಲ್ಲ ಬಿಟ್ಟು ನಿಮ್ ಮನೆ ಸುಧಾರಿಸ್ಕೊಳ್ಳಿ. ನೀವು ಆಟೋಮೆಟಿಕ್ ಮಾದಿ ಸಮಾಜ 3 ವರ್ಷದಾಗ ಡೆವಲಪ್ ಆಯ್ತದೆ. ನಿಮ್ಮ ಮನೆ ಸುಧಾರಿಸ್ಕೊಳ್ಳಿ ಸರ್. ಮೊಟ್ಟ ಮೊದಲು ಹೇಳ್ಬೇಕಂತಂದ್ರ ನಮ್ಮ ತಲೆಗೆ ನಾವಲ್ಲ ಮನಸ್ಸು ತುಂಬಿಗೆ. ನಾ ಸಣ್ಣ ವಿದ್ದಿದಾವ ನಮ್ಮ ಮನೆಗೆ ಅಡಗಿ ತುಂಬ್ತೀವಿ. ನಾನು ತುಂಬ್ತಿದ್ದ. ನಾ 7ನೇ ತನಕ ಅಡಗಿ ತುಂಬಿದ. ನಾವೇ ಅಡಗಿ ತುಂಬದ ಕುನಾದ್ರಿ, ಅಡಗಿ ತುಂಬದ್ ಕುನಾದ ಎಲ್ಲವ ದುರ್ಗವು ತುಂಬ್ತಿದೆವು. ನಾ 6ನೇ ಇದ್ದಿದ. ಅವಾಗ ನಮ್ಮ ಸೋದರಮ್ಮ ಬಂದಿದ್ದ. ನಮ್ಮ ಸೋದರಮ್ಮನು PUC ಗೊತ್ತಿನು. ನಾ ಸಣ್ಣ ಬಿದ್ದಿದ. ನಮ್ಮವ್ರು ಬ್ಯಾರೆ ಕಾಳ ಮಾಡತ್ತಿರು. ಹಳ್ಳದ ಆಚೆ ಕಾಳ ಇತ್ತು, ಕಳವಿ ಧಾನ್ಯದ ಕಾಳ. ಎಲ್ಲ ಕೊಯ್ತಾರ, ಲೇಬರ್ ಬಂದು ಕೊಯ್ತಾರ. ಕೊಯ್ದ ಬಳಕ ಅದು ಬಡಿತಾರ. ಅದು ದನದಿಂದ ಸುತ್ತ ತೆರಿಬೇಕು. ನಾವೇ ಸುತ್ತ ಅದೆಲ್ಲ ಹುಲ್ಲೆಲ್ಲ ತೆಗೆದು ಹಾಕ್ಬೇಕು. ಲಾಸ್ಟಿಗೆ ಅದು ಅಲ್ಲೇ ಮುಕ್ಕೋಬೇಕು. ನಾವು ರಾಶಿ ಆದ ಬಳಕ ಅವ್ರು ಏಸ್ ಕೊಡ್ತಾರ ತೊಗೊಂಡು ಮನೆಗೆ ಬರಬೇಕು. ಚಳ್ಯಾಗ 15 ದಿನ ಮುಕ್ಕೋಬೇಕು. ಹಂತಿ ಹೊಡೆದ ನಮ್ಮವ್ವ ಹೇಳಿದ್ರು ನನಗೆ, ಅಲ್ಲಿ ಆಚೆಗೆ ಹೋಗಿ ಮಲ್ಲಿಕಾರ್ಜುನ್ ಬಂದು ಹೋಗಿ ಮಂಚ್ ತೆಗೆದು ಮಾತು ಹೇಳಿದ್ರು. ಆಯ್ತು ಅಂದ. ನಮ್ಮ ಅಮ್ಮ ಕುನೇ ಇಲ್ಲ. ನಮ್ಮ ಊರ್ನಾಗ ನಾವು ಹೋದ. ಯಾಕೋ ಬಂದಿ? ನಮ್ಮ ಅವ್ರ ಮಂಚು ತೆಗಿ ಅಂದ್ರೆ ಬಂದಿ ಅಂತ. ನಸ್ಕಿನಾಗ ಬೆಳತದ ಮಂಜು, ಈಗ ಬೆಳದ ನಸ್ಕಿನಾಗ ಬಾದ. ಮುಗಿದಿದ್ದ ನನಗೇನು ಕುನೇ ಇಲ್ಲ. ಸರಿ ಆಯ್ತು ಅವ್ರಿ ಅಂದ. ಸೀದಾ ಮನೆಗೆ ಬಂದ. ಮನೆಗೆ ಮಂಚು ತೆಗೆದು ಬಂದಿ. ನಮ್ಮ ಬೈದದ. ಮಂಚು ನಸ್ಕಿನಾಗ ಬೆಳತದಂತ ಈಗ ಬೆಳತ ಹೋಗ್ತೀವಿ ಅಂತ ಹೇಳಿದಿ. ನೀ ಹಂತಕ್ಕಿ ದೇವಾತ್ ಬೈದನ. ನಮ್ಮ ಬಾಬಾ ನಮ್ಮ ಮಾತಾಡ್ಕೊಂಡ್ರು. ಅದಕ್ಕೆ ದಿನ ಮುಗ ಅದು ಮಾತ್ರ ಇನ್ನೊಂದು ನೆನಪು ಹೋಗಿದ್ದ. 7ನೇ ಮುಗಿದು 8ನೇ ಕಂಪ್ಯೂಟರ್ ಸ್ಕೂಲಿಗೆ ಹೋದ ನಾನು ಹುಮ್ನಾಬಾದ್ಕ. ಅವಾಗ ಪುನಃ ನನಗೆ ಇದೆಲ್ಲ ಜಾತಿ ಪದ್ಧತಿ ಏನದ ಅಂತ ತಿಳ್ಕೊಂಡು ಪೂರ ಏನದ ಅಡಿಗೆ ನಮ್ಮ ಮನೆಗೆ ಜಗಲಿಗಿರಿ ಎಲ್ಲ ದುರ್ಗ ಮರ್ಗ ಎಲ್ಲ ಪೂಜೆ ಇತ್ತು. ನಮ್ಮ ಮನೆಗೆ ಯಾವ್ದು ಪುಟ್ಟಿಟ್ಟಿದ್ದು ಬಾಬಾ ಸಾಹೇಬ್ ಒಂದು ಪುಟ್ಟು ಇಟ್ಟಿದ್ದು. ಬುದ್ಧದ ಇಟ್ಟಿಲ್ಲ, ಬಸವಣ್ಣ ಇಟ್ಟಿಲ್ಲ. ಏನ ಬುದ್ಧ ಅಂತ ಬಸವಣ್ಣ ಒಪ್ಪಿಲ್ಲ ಅಂದ್ರೆ ಬಸವಣ್ಣ ಯಾದಕ್ಕೆ ಇಡ್ಲಿಲ್ಲ. ನಮಗೆ ತಿಳ್ಕೊಂಬರ್ ಸಾಕಟ್ಟೆ. ವಿಚಾರ ಮಾಡ್ಲಕ್ಕ ವಿಚಾರಗೋಷ್ಠಿ ಬಹಳಷ್ಟು ಅದಾವ. ಎಲ್ಲ ಒಂದೇ ವೇದಿಕೆದಾಗ ಬ್ಯಾಡ್ದು. ಎಲ್ಲ ತೆಗೆದು ಹಾರೋಡ್ದ ಅವಾಗೆ ನಡೆದು ತಿಳಿಸಿ. ಅವಾಗ ಹೇಳೋದು ಅಡಿಗೆ ತೆಗೆದು ಬೇಡ, ಕಳ ಮಾಡೋದು ಬೇಡ. ಅವಾಗ ನಮ್ಮ ಅದೇ ಇಟ್ಟದ. ನಮ್ಮ ಬಾಬೆ ಕಡೆ ಇದು ಯಾಕೆ ಬಂದದಂದ್ರ ಗೌಡ ಕೂದ ಕಡೆ ಬಂದು ನಮ್ಮ ಮುತ್ತರ ಹೆಸರಲ್ಲೇ ಹಾಕೋ ಹೇಳಿ ನಿಮ್ಗ. ಹಣ್ಮ್ಯ, ಸಂಬ್ಯ, ಕಲ್ಯ ಇನ್ನೊಂದು ಕಾಸರ ಮಾಡಿದ್ದೇನೆ. ಹಂಗೆ ನಿನಗೆ ಏನ್ ಬೇಕೆ ಫಲ ತಗೋ. ಬ್ಯಾಡ್ರಿ ಗೌಡ್ರೆ, ನನಗೆ ನೀವು ಕಳ ಕೊಡ್ರಿ. ಯಾವ ಸಮಾಜನೂ ಕಳ ಕೇಳಿಲ್ಲ, ಅಡಿಗೆ ಕೇಳಿಲ್ಲ. ಇದು ಒಂದೇ ಸಮಾಜ ಕೇಳಿದ್ದದ.
ಅದ್ರ ಸಲ ಈ ಸಮಾಜ ಹಿಂದೆ ಬಿತ್ತದ. ಇದು ಎಲ್ಲ ವಿಚಾರ ಮಾಡ್ಬೇಕು, ನೀವು ಅಧ್ಯಯನ ಮಾಡ್ಬೇಕು. ಈ ಸಮಾಜದಾಗ ಹೇಳ್ತಾ ಕೇಳಿ ಚಿಲ್ಲರ್ ಬುದ್ಧಿ ಮಕ್ಕಳದ ಮನಸ್ಸಿನಾಗ. ಈಗ ಸಪೋಸ್ ಯಾರಾದ್ರೂ ವಿಶ್ವನಾಥ್ ಸರ್ ಜೊತೆ ಸೇರ್ಕೊಂಡು ರಾಜ್ಯ ಮಟ್ಟ ಸಂಘಟನೆ ಚಂದ ಬೆಳೀತು ಅಂತಂದ್ರ ನೀವು 4 ಮಂದಿ ತೋರಿಸ್ಕೊಂಡ್ರಿ ಅಂತಂದ್ರ ವಿಶ್ವನಾಥ್ ಸರ್ ಹಿಂದಕ್ಕೆ ಹಾಕೋದು, ನೀವು ಮತ್ತೊಂದು ಸಂಘಟನೆ ಮಾಡೋದು. ಮತ್ತೆ ಹೆಂಗ್ ನಡೆಯೋದಪ್ಪ ಐತಿರಿ? ಅದಕ್ಕೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ಬಂಧುಗಳೇ, ಟೈಮ್ ಬಹಳ ಆಗ್ಯದ, ನಾವು ಹೋಗೋದದ. ರಾತ್ರಿ ಬೆಳಗ್ಗೆ ನಿದ್ದೆ ಆಗಿಲ್ಲ. ಯಾಕಪ್ಪ ಅಂತಂದ್ರ ಒಂದು ಪಾರಿವಾಳ ಇರ್ತದಲ್ಲ, ಪಾರಿವಾಳ ಏನ್ ಮಾಡ್ತದ, ಖುಷಿ ತಗೊಂಡು ಹೋಗತ್ತಿಗೆ ಅದ ಮರಿ ತಗೊಂಡು ಹೋಗತ್ತಿಗೆ ಮರಿ ಕೆರೆಯಾಗ ಬಿಡ್ತದ. ಕೆರೆ ಬಿದ್ದಾಗ ಅದೇನದ ಗುಟ್ಕ ನೀರ್ ತೆಗೆದು ಹಾಕ್ತಾ ಇರ್ತದ. ಅವಾಗ ಬ್ಯಾರೆ ಗುಬ್ಬಿ ಬಂದು ಕೇಳ್ತದ, ಇದೇನ್ ಮಾಡತ್ತಿದ್ದಿ ಅಂತೇಳಿ. ನಾನು ಮರಿ ಬಿದ್ದದ ಕೆಳಗ, ಅವ್ ನೀರ್ ತೆಗೆದು ಹಾಕಲತ್ತಿದ, ನನ್ ಮರಿ ಬರ್ತದ ಅಂತೇಳಿ. ಅದೆಲ್ಲ ಏನ್ ಮಾಡತ್ತಿದ್ದೀನಿ, ಹಂಗ ಮಾಡಿದ್ರೆ ಆಗದವ್ರು ಅಂತ ಕಥೆ. ಅದು ಬಾವಿಯಾಳ ಹೇಳ್ತದ, ನನಗ್ ಸಲಹೆ ಕೊಡ್ಲಿಕ್ಕೆ ಹೋಗೋಣ, ಸಾಥ್ ಕೊಡೋದಿದ್ದೀನಿ ಇಲ್ಲಿ ಬಾ, ಇಲ್ಲ ರೈಟ್ ಹೇಳಕ ಬದಲಾವಣೆ ಮಾಡಕ್ ನಿಂತ ವಿಶ್ವನಾಥ್ ಸರ್. ನೀವು ಸಾಥ್ ಕೊಡ್ಲಕ್ಕಿದ್ರೆ ಬರೀ ಸಜೆಷನ್ ಕೊಡೋದ್ ಬೇಕಾಗಿಲ್ಲ. ಯಾಕಂದ್ರೆ ಒಬ್ಬವ ಒಂದು ಸಂಘಟನೆ ಕಟ್ಟಬೇಕಂತಂದ್ರ ಅವ್ರದೇ ಆದಂತಹ ಉದ್ದೇಶಗಳು ಇಟ್ಕೊಂಡೇ ಬಂದಿರ್ತಾರೆ. ಒಂದೇ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಸರ್, 10 ಸಂಘಟನೆ 10ರಾಗ 11 ನಿಮ್ದು ಆಗ್ಬಾರ್ದು, ನಿಮ್ಗೆ ಸಪ್ರೇಟ್ ಆಗ್ಬೇಕು. ನಾನು 19ನೇ 20ನೇ ವರ್ಷ ಇದ್ದಿದ್ದು, ನಾನು ಸಂಸ್ಥೆ ಕಟ್ಟಿದ್ದು. ನಾನು ಸ್ವಸಹಾಯ ಸಂಘಗಳ ಕಲ್ಪನೆ ನೋಡ್ಕೊಂಡು ನಾನು ಕೂತು ಸ್ವಸಹಾಯ ಸಂಘ ಮಾಡಿದೆ. 28,000 ನನಗೆ ಅಪೋಜ್ ಆದ್ರೆ ಅಲ್ಲಿ ನಾನು ಅಪ್ಪಾದವ್ರು, ನಾ ಬಡಿಗೆ ಇಟ್ಟಿದ್ದು ಒಂದು ಇಟ್ಟು. ನಮ್ಮವ್ರು ಬರ್ತಾರೆ ಹಿಂದ, ಅವ್ರು ಇರುತ್ತೇನಿಲ್ಲ. ಒಬ್ಬ ಜಿಲ್ಲಾ ಪಂಚಾಯತ್ ಗಂಡ ಬಂದು, ನೀವೇನ್ರಿ ಇದು ನಮ್ಮ ಸಂಘಗಳೆಲ್ಲ ಹೊಡೆದು ನೀವು ಮಾಡತ್ತೀರೇನು? ನಾನ ನಿಮ್ದೆಲ್ಲ ಬುಡಕ ಕೆಸರಿನ ಮಣ್ಣಿನ ಕಟ್ಟಿದ್ದವ, ನಾ ಮ್ಯಾಲ ಒಂದು ಛತ್ ಆಗ್ಬೇಕಲ್ಲಂತೆ ಇದು ಸ್ಟೀಲ್ ಹಾಕಿ, ಅದೇ ನಿಂದಿರ್ತದಪ್ಪ ಅನ್ನೋಣ. ಹಂಗಾಯ್ತು, ನೀ ಹೆಚ್ಚಿಗೆ ಮಾಡತ್ತೀರಿ, ಬಡಿಗೆ ತಗೋ ಅಂತ ಹೇಳೋದ. ವಯಸ್ಸು 20 ನಂದು, ಯಾರಿಗೆ ಅನ್ಸುತ್ತಿದ್ದಿಲ್ಲ. ಕೊನೆಗ ಓಡೋದು. ಅದಕ್ಕೆ ನಿಮಗೆ ಈ ಮಾತಿನ ತಾತ್ಪರ್ಯ ಹೇಳೋದು ಒಂದೇ, ಇವೇನವ ಸಂಘಟನೆಗಳು ಸಾವಿರಾರು ಮಂದಿ ರಾಜ್ಯಾಧ್ಯಕ್ಷರುಗಳದಾರ. ಆಟ ಕೊಟ್ಟು ಲೆಕ್ಕಕ್ಕಿಲ್ಲ. ನಾ ಸತ್ಯ ಹೇಳ್ತಾರೆ ಯಾವ್ದು ಸಂಘಟನೆಯಾಗಿಲ್ಲ. ಇಲ್ಲಿ ಯಾರು ತತ್ವ ಆದರ್ಶ ಹೇಳಕ್ ಕೂನೆ ಇಲ್ಲ. ಅವ್ರಿಗೆ ಬಾಬಾ ಸಾಹೇಬ್ ಅಂದ್ರೆ ಏನು ಕೂನೆ ಇಲ್ಲ, ಮತ್ತವ್ರಂದ್ರು ಕೂನೆ ಇಲ್ಲ. ಸೋಮನ್ ಬೆಳ್ಳದ ಬಟ್ಟೆ ಹಾಕೊಂಬಂದು ತೊಡೆ ರೊಕ್ಕ ಇದನ್ನು ತಗೊಂಡು ಬರೋದು, ಹೆಣ್ತಿದ್ ಭಾಗ್ಯಲಕ್ಷ್ಮಿ ಮನೆ ಅವ್ರು ತಗೊಂಡ್ಬೇಕು ಕೊಡ್ ಬರ್ರಿ. ಇವತ್ತು ನಾ ಕೇಳೋದು ಸರಿ ಆಯ್ತಾರಂದ್ರೆ ಯಾರು ಸಾಂಬಳಿಲ್ಲ ಅಂತೇಳಿ ಇದು ಬಾಜಿ ಇರ್ತಾರ. ಎಲ್ಲ ನಮ್ ಕಡೆ ಭಾಗದವ್ರು ಬರ್ತಾರ. ದಯವಿಟ್ಟು ಬಂಧುಗಳು ಹೇಳ್ತೇವೆ, ನಮ್ ಕಡೆ ಭಾಗದ ಲೀಡರ್ಗಳಿಗೆ ನೋಡಿದ್ರೆ ಕಾಲಿನ ಚಪ್ಪಲಿ ತಗೋ ಹೊಡಿಬೇಕು ಅನಿಸ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರ್ ಹಾಕ್ಲಕತ್ತಾರ. ಎಲ್ಲೆಲ್ಲೋ ಕಷ್ಟಪಟ್ಟು ರೊಕ್ಕ ಕೊಟ್ಟರೆ ಇವರಿಗೆ ಲೀಡ್ ಕರ್ದ ಮನಿ ಮಾಡ್ತೇವೆ ಅಂತೇಳಿ 50,000 ರೂಪಾಯಿ ತಂದಾರ. 8 ವರ್ಷ ಆಯ್ತು ಹತ್ಕೊತ್ ಕುಂತಾರ. ಎಷ್ಟು ಒಬ್ಬೊಬ್ಬರು 15 लाख 25 लाख 20 लाख ಅಂಬೇಡ್ಕರ್ ಗಾದಿ ಜಾಮದ ಲೋನ್ ಮಾಡ್ತೇವೆ ರೊಕ್ಕ ತಂದಾರ. ನನ್ನಂತವ್ರಿಗೆ ಒಬ್ಬ ನಿಮ್ಮಂದು ಮಾಡೋದು 15-20 ಮಂದಿ ಬದಾವ ತರೋದು ಕೊಡೋದು. ಅವ ಪರಿಶನ್ ಆಗ 4-5 ಪಂಚಾಯತಿ ಮಾಡ್ದ. ಅದು ಬಂದವಳೆ ದಯವಿಟ್ಟು ಏನದ ಅಂತಂದ್ರ ವಿಶ್ವನಾಥ್ ಸರಿಗೆ ಸಾಥ್ ಕೊಡ್ರಿ, ಸಲಹೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಮಾಡುವಂತ ಕೆಲಸದ ಪ್ರಾಮಾಣಿಕತೆ ಇರಲಿ. ಎಲ್ಲರಂತ ನಿಮ್ ಸಂಘಟನೆ ಮಾಡಕ್ ಹೋಗ್ಬೇಡ್ರಿ. ಯಾಕಂತ ಅರ್ಥನೇ ಇರಲ್ಲ. ಒಂದು ಚೇಂಜ್ ಅಪ್ ಮಾಡ್ರಿ. ನಾನು 2018ರಾಗ ನಾನೊಂದು ಸ್ಕೆಚ್ ಹಾಕಿದ. ನಾನು ಎಡವಟ್ಟು ಮಾಡಿದ್ದೆ ಬೆಂಗಳೂರಿನಿಂದ. ಇಲ್ಲಿಂದ ಎಡಗಲ್ ಹಾಕ್ತವ್ರು ರೊಕ್ಕ ತಿಲ್ಲ ಅಂತ ನೀವು ಅದಿಲ್ಲ ಅಂತೇಳಿ ಬೀದರ್ನ. ನಂಗೆ ರೊಕ್ಕ ಬಿ ಬೇಕಾಗಿಲ್ಲ. ಲಕ್ಷಾಂತರ ಮಂದಿ ಟ್ರೈನಿಂಗ್ ಕೊಟ್ಟಿದ್ದೀನಿ, ಸಾವಿರಾರು ಮಂದಿ ನಾ ಮಷಿನ್ ಕೊಟ್ಟಿದ್ದೆ. ನಾನು ಜಾತಿ ಭೇದ ಯಾವುದು ನೋಡಿ ಸರ್ ಮುಜೆ ಮಷಿನ್ ಒಂದೇ ಕಾಲ ಎಲ್ಲರಿಗೂ ಕೊಟ್ಟು ಬಿಟ್ಟಿದ್ದೆ. ಅದಕ್ಕೆ ದಯವಿಟ್ಟು ನೀವೇನು ಭೀ ಮಾಡ್ಲಾಕತ್ತೀರಿ, ನಾ ಎಲ್ಲ ಮುಖಂಡರಿಗೆ ಹೇಳ್ತೇನೆ, ನೀವು ಎದುರು ಕುಂತರಿಗೆ ಹೇಳ್ತಾ ಇದ್ದೀನಿ. ನಮ್ಮ ವೇದಿಕೆಗಳು